ಪವಿತ್ರ ಮತ್ತು ರಾಜೇಶ್, ಇವತ್ತು ನಿಮ್ಮ ಜೀವನದ ಸಂತೋಷ ದಿನ. ಇವತ್ತು ಮದುವೆ ಸಂಸ್ಕಾರ ಸ್ವೀಕರಿಸಿದ್ದೀರಿ, ಹೊಸ ಜೀವನ ಆರಂಭಿಸ್ತೀವಿ. ಈ ಹೊಸ ಜೀವನಕ್ಕೆ ನಿಮಗೆ ನಾನು ಸ್ವಾಗತ ಕೊಡ್ತೇನೆ. ಮದುವೆ ಒಂದು ಜೀವನ, ಕುಟುಂಬ ಕಟ್ಟುವುದೇ ಒಂದು ಮದುವೆ ಉದ್ದೇಶ. ಹೋಗಿದ್ದಾರೆ ಬೇರೆ ಕೊಟ್ಬಿಡ್ತಾರೆ. ಏನಿಲ್ಲ, ಅವ್ರ ಟೆಸ್ಟ್ ನಾವು ಮಾಡ್ತಿತ್ತು. ನೀವು ಹೋಗ್ರಿ, ನೀವು ಟೆನ್ಷನ್ ಬೇಡ. ಕರ್ ಹಂಗೆ ವೆಲ್ಕಮ್ ಮಾಡಿ. ಈ ಭಕ್ತ ಸಮೂಹ ಮತ್ತು ಸಾಕ್ಷರ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಪ್ರಶ್ನೆಗೆ ಉತ್ತರ ಕೊಡಿ. ರಾಜೇಶ್ ಮತ್ತು ಪವಿತ್ರ ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವನ್ನು ನೀವು ಹೌದು ಬಂದಿದ್ದೇನೆ. ನಿಮ್ಮ ಜೀವನ ಪರ್ಯಂತರ ಪ್ರಾಮಾಣಿಕ ದಂಪತಿಯಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸಿದಿರೋ? ಹೌದು, ಗೌರವಿಸಿದೆ. ದೇವರು ನಿಮಗೆ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಧರ್ಮಸ್ಥಳ ಕಟ್ಟಡಗಳ ಪ್ರಕಾರ ವಿವಾಹವಾಗಲು ನಿಮಗಿರುವ ಸಂಪತ್ತಿಯನ್ನು ನೀವು ವ್ಯಕ್ತಪಡಿಸಿದ್ದರಿಂದ ನಿಮ್ಮ ಬಲಗೈಗಳನ್ನು ತೆಗೆದುಕೊಂಡು ದೇವರು ಮತ್ತು ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿ. ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುತ್ತಮುತ್ತಲಲ್ಲಿ ನಿನಗೆ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ-ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕರಾಗಿ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ದೇವರು ಪೂಜಿಸಿದ ಮನುಷ್ಯರನ್ನು ಪ್ರೀತಿಸಲಿರಲಿ. ಸಾಲಿ ಮತ್ತು ಉಂಗುರ ಅಲ್ಲಿ ಹೂ ಇದೆಯಾ? ಇಲ್ಲಲ್ಲ, ಹೂ ತಂದಿದ್ದೀರಾ? ಹಾಗೂ ದೇವರು ಇವುಗಳನ್ನು ಧಾರಾಳವಾಗಿ ಆಶೀರ್ವದಿಸಿದ್ದು. ಪವಿತ್ರ, ಈ ಉಂಗುರವನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಹಂಗೆ ತೋರಿಸಿ. ಹಂಗೆ ಉಂಗುರವನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಹಾಗೂ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ
ಆಮೇನ್. ಇಂಗಡಿ ಹೇಳು. ಪವಿತ್ರ ಪವಿತ್ರ ನನ್ನ ಪ್ರೀತಿಯ ಪ್ರಾಮಾಣಿಕತೆಯ ಗುರುತಾಗಿರುವ ಈ ತಾಲಿಯನ್ನು ಸ್ವೀಕರಿಸು. ಪಿತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಆಶೀರ್ವಾದ. ಪವಿತ್ರ ಪಿತನೇ, ಸೃಷ್ಟಿಕರ್ತರಾದ ದೇವರೇ, ಸ್ತ್ರೀ ಪುರುಷರನ್ನು ಹೋಲಿಕೆಯಲ್ಲಿ ಸೃಷ್ಟಿಸಿದವರೇ, ದಾಂಪತ್ಯ ಜೀವನಕ್ಕೆ ಬೇಕಾದ ಎಲ್ಲ ವರಗಳ ಚಿಲುವೆ ಇಂದು ತನ್ನ ಪತಿಯೊಡನೆ ವಿವಾಹ ಸಂಸ್ಕಾರದಲ್ಲಿ ಒಂದಾಗಿರುವ ರಾಜೇಶ್ ಮಾದೇಶ್ವರ್ ಮತ್ತು ಪವಿತ್ರ ಈ ಪ್ರಾರ್ಥನೆಯನ್ನು ಆಲಿಸಿ ನೀವು ಅನುಗ್ರಹಿಸಿದ ದಾಂಪತ್ಯ ಜೀವನದಲ್ಲಿ ಇವರು ಆನಂದಿಸುವಂತೆ ಇವರಿಬ್ಬರನ್ನು ಸಮೃದ್ಧಿಯಾಗಿ ಆನಂದಿಸಿ ಇವರು ತಮ್ಮ ಮಕ್ಕಳಿಂದ ಮನೆಯನ್ನು ಅಲಂಕರಿಸಿ ಧರ್ಮಸ್ತ್ರೀಯನ್ನು